ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, SSC GDಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ 2025-26 ನೇಮಕಾತಿ ಆಗೈತೆ ರೀ. ಒಟ್ಟಾರೆಯಾಗಿ ಇರೋ ಹುದ್ದೆಗಳು ಈಗ ಸದ್ಯಕ್ಕೆ 25,487 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಮತ್ತೆ ಹುದ್ದೆಗಳು ಎರಡಕ್ಕರು ಒಂದು ಮಿನಿಮಮ್ ಒಂದು 50,000ವರೆಗೂ ಕೂಡ ಹುದ್ದೆಗಳು ಆಗುವ ಸಾಧ್ಯತೆ ಐತ್ರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಯಾವುದೇ ರೀತಿ ಆನ್ಲೈನ್ ಸೆಂಟರ್ಗೆ ಹೋಗದೆ ಮೊಬೈಲ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ SSC GDಗೆ ಸಂಬಂಧಿಸಿದಂತೆ ಅದೇ ರೀತಿ MTS, CHSL, RRB ಗ್ರೂಪ್ ಡಿ, NTPC, ALP ಅದೇ ರೀತಿ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಅದೇ ರೀತಿ ನಿಮ್ಮದು ಅರ್ಜಿ ಸಲ್ಲಿಸುವ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತದೆ. ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತದೆ ರೀ. ತಿಳಿತಲ್ಲ, ಬನ್ನಿ ಹಾಕಿದ್ರೆ ನೀವೇನಾದರೂ SSC GDಗೆ, MTS, CHSLಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ. ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು, ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರೋದ ನೋಟ್ಸು, ಮತ್ತು ಅದೇ ರೀತಿ ನಿಮಗೆ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ 300 ರೂಪಾಯಿ ಇತ್ತು ರೀ. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಈಗಾದ್ರೆ ಏನು ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 150 ರೂಪಾಯಿಗೆ ಕಳಿಸಲಾಗ್ತದೆ. ಸ್ನೇಹಿತರೆ, ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾರೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಸ್ನೇಹಿತರೆ, ಇಲ್ಲಿ ನೋಟ್ಸ್ ನೋಡಬಹುದು. ಈ ರೀತಿ ನೋಟ್ಸ್ ಇರ್ತದೆ. ಇದು ಸ್ಟ್ಯಾಟಿಕ್ ಜಿಕೆ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾರೆ. ಇದು SSC GD ಆಗಿರ್ಬೋದು, MTS ಆಗಿರ್ಬೋದು, CHS ಈ ರೀತಿ ನೋಟ್ಸ್ ಇರ್ತಾರೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಇಲ್ಲಿ ಈ ರೀತಿ ಬಣ್ಣ ಪೆನ್ನುಗಳನ್ನು ಬಳಸಿ ಈ ರೀತಿ ಮಾಡಲಾಗ್ತದೆ. ಓದಾಕತ್ರ ಈ ಥರ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ಲ, ಆ ರೀತಿ ಮಾಡಿದಿರ್ತದೆ. ಮಿಸ್ ಮಾಡ್ಕೋಕೆ ಹೋಗಬೇಡಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾರೆ. ಸ್ನೇಹಿತರೆ, ಅದೇ ರೀತಿ ನೀವು ಭಾರತದ ಭೂಗೋಳ ನೋಟ್ಸ್ ನೋಡ್ಬೋದು. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಬಣ್ಣದ ಪೆನ್ನುಗಳಿಂದ ಹೈಲೈಟ್ ಮಾಡಲಾಗಿರ್ತದೆ. ಇಲ್ಲಿ ಓದಾಕತ್ತ ಬಿಡಕ್ಕೆ ಮನಸ್ಸು ಬರಲ್ಲ ರೀ. ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಲಾಗ್ತದೆ ಕೇವಲ 150 ರೂಪಾಯಿದಲ್ಲಿ. ಇದು ಮಾತ್ರ ಲಿಮಿಟೆಡ್ ಆಫರ್ ಇರ್ತದೆ ರೀ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ರೀ. ಸ್ನೇಹಿತರೆ, ಸಿಲೆಬಸ್ ನೋಟ್ಸ್ ಎಷ್ಟು ಮುಖ್ಯನೋ ಅಷ್ಟೇ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಇರ್ತದೆ ರೀ. ನಿಮಗೆ ಎಲ್ಲ ನೋಟ್ಸು ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಸೇರಿ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ. ಮತ್ತು ಕರೆಂಟ್ ಅಫೇರ್ಸ್ ಕೂಡ ಇರ್ತದೆ ರೀ. ಇಂಪಾರ್ಟೆಂಟ್ ನೋಟ್ಸ್ ಈಗ ಆಫರ್ ಐತಿ. ಆಫರ್ ಇದ್ದಾಗ ತಗೋರಿ. ಇಲ್ಲಾಂದ್ರೆ ಈ ನೋಟ್ಸಿನ ಬೆಲೆ ಬಂದು 200 ಅಥವಾ 250 ರೂಪಾಯಿ ಆಗ್ತದೆ. ಸದ್ಯದಲ್ಲಿ ಆಫರ್ ಐತಿ. ಇವತ್ತು ನೇಮಕಾತಿ ಅದಕ್ಕಾಗಿ ಇವತ್ತು ಆಫರ್ ಬಿಟ್ಟೈತ್ರಿ. ಆಫರ್ ಇದ್ದಾಗ ತಗೋರಿ, ನಿಮಗೂ ಕೂಡ ಯೂಸ್ ಆಗ್ತದೆ. ಆದರೂ SSC GD, MTS, CHSLಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ. ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸು ಮತ್ತು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಎಕ್ಸಾಮಲ್ಲಿ ಬಂದಿದ್ರೆ. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್, ರೀಸನಿಂಗ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಕೋಚಿಂಗ್ ಹೋಗಿದ್ದು ಕೈ ಬರೋದ ನೋಟ್ಸ್ ಇರ್ತದೆ. ಅದೇ ರೀತಿ ನಿಮಗೆ ಇಂಗ್ಲೀಷ್ ಗ್ರಾಮರ್ದು ಕಂಪ್ಯೂಟರ್ ಟೈಪ್ ನೋಟ್ಸು ಪೂರ್ತಿ ಡೀಟೇಲ್ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಕೂಡ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರಂತೆ ಓಲ್ಡ್ ಕ್ವಶನ್ ಪೇಪರ್ ಅಂತ ತಿಳಿತೈತಿ. ಏನೋ ಮಿಸ್ ಮಾಡಿದ್ರು ಕೂಡ ಓಲ್ಡ್ ಕ್ವಶನ್ ಪೇಪರನ್ನು ಓದೋದು ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಮತ್ತು ನಿಮಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿಸಿ ಕೇವಲ 150 ರೂಪಾಯಿದಲ್ಲಿ ನೀಡಲಾಗ್ತದೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದು ಲಿಮಿಟೆಡ್ ಆಫರ್ ಇರುತ್ತೆ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದಂತ ನೋಡಿದರೆ, ಸ್ನೇಹಿತರೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿನಿ. ಅದರ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರಂದ್ರೆ ಸ್ನೇಹಿತರೆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತಾ ಈ ರೀತಿ ಎಲ್ಲ ಇರ್ತದೆ ಇಂಟರ್ಫೇಸಸ್. ನೀವು ಯಾವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಸ್ನೇಹಿತರೆ, ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಕತ್ತಿದ್ದಾನ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಪ್ಪ ನಾ ಆಲ್ರೆಡಿ ಲಾಸ್ಟ್ ಟೈಮ್ ಹಾಕೀನಿ. ಜಸ್ಟ್ ನಂದೀಗ ಮತ್ತೆ ಪೋಸ್ಟ್ಗಳನ್ನು ಎಡಿಟ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಫೋಟೋ ಸಿಗ್ನೇಚರ್ ಅಟ್ ಹಾಕಿದ್ರೆ ಮುಗಿತನವ್ರಿಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದೆ ನೋಡಿರಿ. ಸ್ನೇಹಿತರೆ, ಇಲ್ಲಿದೆ ನೋಡಿರಿ. ಈಗ ಇದರ ಮೇಲೆ ಕ್ಲಿಕ್ ಮಾಡಿರಿ. ಆಲ್ರೆಡಿ ತಿಳಿಸ್ಕೊಡ್ತೀನಿ. ಈಗ ಕ್ಲಿಕ್ ಮಾಡಿದ್ರೆ ಅಂದ್ರೆ ಈ ರೀತಿ ಬರುತ್ತೆ ರೀ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೈತೆ ನೋಡಿರಿ, ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ರೀ. ಇಲ್ಲಿ ನೋಡ್ಕೋಬೋದು ನಿಮ್ಮದು ಯೂಸರ್ ನೇಮು. ನೀವು ಓಲ್ಡ್ ಕ್ಯಾಂಡಿಡೇಟ್ ಆಗಿದ್ರಪ್ಪ ಅಂದ್ರೆ ಆಲ್ರೆಡಿ ನೀವು ಏನಾದರೂ ಇದಕ್ಕೆ ಅಪ್ಲಿಕೇಶನ್ SSC, MTS ಆಗಿರ್ಬೋದು, CHSL ಆಗಿರ್ಬೋದು, GD ಆಗಿರ್ಬೋದು, ನೀವು ಅಪ್ಲಿಕೇಶನ್ ಹಾಕಿದ್ರಂದ್ರೆ ಆಲ್ರೆಡಿ ನೀವು ಡೈರೆಕ್ಟ್ ನಿಮ್ಮದು ನಂಬರ್ ಇರುತ್ತೆ ರೀ. ನಂಬರ್ ಎಲ್ಲಿ ಸಿಗುತ್ತಂತಂದ್ರೆ ನಿಮ್ಮದು ಜಿಮೇಲ್ದಾಗ ಮೆಸೇಜ್ ಬಂದಿರ್ತದೆ ರೀ. SSC ಅಂತ ಸರ್ಚ್ ಮಾಡಿರಿ. ಅಲ್ಲಿ ನಂಬರ್ ಇರುತ್ತೆ ರೀ. ಆ ನಂಬರನ್ನು ಹಾಕೋರಿ. 1001 ಇರುತ್ತೆ ಸ್ಟಾರ್ಟಿಂಗ್ ನಂಬರ್. ಅದನ್ನು ಅದನ್ನು ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಬಂದು ಇಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೊರಿ. ಪಾಸ್ವರ್ಡ್ ಗೊತ್ತಿತ್ತಂದ್ರೆ ಏನಾದರೂ ಗೂಗಲ್ದಾಗ ಸೇವ್ ಮಾಡಿದ್ರೆ ಡೈರೆಕ್ಟ್ ತೊಗೋತೈತಿ. ಡೈರೆಕ್ಟ್ ಕ್ಯಾಪ್ಚಾ ಹಾಕಿ ನೀವು ಕೂಡ ಡೈರೆಕ್ಟಾಗಿ ಹಾಕೋಬೋದು. ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ ಅಂದ್ರೆ ಫಾರ್ಗೆಟನ್ನು ಒತ್ಕೊಂಡು ನೀವು ಆಲ್ರೆಡಿ ಯೂಸರ್ಸ್ ಇದ್ದಾರೆ ಇದನ್ನು ಮಾಡ್ಬೋದು. ಇಲ್ಲಪ್ಪ ನಾನು ಹೊಸ ಯೂಸರ್ ಅದನ್ನು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಕತ್ತೀನಿ, ನನಗೇನು ಗೊತ್ತೇ ಇಲ್ಲ ಇದ್ರ ಬಗ್ಗೆ ಅನ್ನೋರು ಕೆಳಗಡೆ ಸ್ಕ್ರೋಲ್ ಮಾಡ್ಬೇಕ್ರಿ. ಯಾಕಂದ್ರೆ ಈಗ ಆಲ್ರೆಡಿ ಲಾಗಿನ್ ಆದವ್ರಿಗೆ ಯಾವುದೇ ರೀತಿಯಲ್ಲಿ ಡೀಟೇಲ್ಸನ್ನು ತುಂಬೋದಿರಲ್ರಿ. ಡೈರೆಕ್ಟ್ ಅವ್ರು ಬರೀ ಈ ಸಾರಿ ಪೋಸ್ಟ್ ಏನೇನದಲ್ಲ ಅವ್ನ ಪೋಸ್ಟನ್ನು ನೋಡಿಕೊಂಡು ಅವ್ರ ಅಪ್ಲಿಕೇಶನ್ ಹಾಕೋದಿರ್ತದೆ ರೀ. ಅದಕ್ಕಾಗಿ ಅವ್ರಿಗೆ ಇದೆ. ಈಗ ಹೊಸ ಯೂಸರ್ ಇದ್ರೆ ಇಲ್ಲಿ ರಿಜಿಸ್ಟರ್ ನಾವು ಅಂತ ಕ್ಲಿಕ್ ಮಾಡಿರಿ.
ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಂದ್ರೆ ಇದು ಆಗುತ್ತೆ. ಈಗಂತರೂ ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರಂಗಿಲ್ಲ ರೀ. ಇದೆಲ್ಲ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದಿರ್ತೈತಿ. ಇಲ್ಲೆಲ್ಲ ಹಿಂಗಿರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊರಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮದು ಪರ್ಸ್ನಲ್ ಡೀಟೇಲ್ಸನ್ನು ಹಾಕ್ಬೇಕ್ರಿ. ಪ್ರತಿಯೊಬ್ಬರು ಕೂಡ ಪರ್ಸ್ನಲ್ ಡೀಟೇಲ್ಸನ್ನು ಹಾಕ್ಬೇಕು. ಇಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಮೇಲೆ ಹಾಕೋರಿ. ಆಧಾರ್ ಕಾರ್ಡ್ ಇಲ್ಲಂದ್ರೆ ನಿಮ್ದು ಬೇರೆ ಡಾಕ್ಯುಮೆಂಟ್ಸ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಆಧಾರ್ ಕಾರ್ಡ್ ಇದ್ದೇ ಇರ್ತೈತಿ. ಆಧಾರ್ ಕಾರ್ಡ್ ಮೇಲೆ ರಿಜಿಸ್ಟರ್ ಆಗ್ರಿ. ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕ್ಬೇಕ್ರಿ. ನಿಮ್ದು ಏನು 12 ನಂಬರ್ ಇರುತ್ತಲ್ರಿ ಆ ನಂಬರನ್ನು ಇಲ್ಲಿ ರಿಜಿಸ್ಟರ್ ಮಾಡ್ಬೇಕ್ರಿ. ಪ್ರತಿಯೊಂದು ನಂಬರ್ನ 2 ಸಾರಿ ಹಾಕಬೇಕ್ರಿ. ತಿಳಿತಲ್ಲ? ಪ್ರತಿಯೊಂದು ಇಲ್ಲಿ ನಂಬರ್ ಎಂಟ್ರಿ ಮಾಡಿದ್ರೆ ತಿಳ್ಕೊರಿ, ಇದು ಆಧಾರ್ ಕಾರ್ಡ್ ನಂಬರ. ಇಲ್ಲಿ ಏನು ಹಾಕಿರ್ತಾರಲ್ಲ ಅದನ್ನು ಕೂಡ ಕೆಳಗಡೆ ಕೂಡ ಹಾಕಬೇಕ್ರಿ. ಇದು SSC ಅವ್ರದ್ದು ರೂಲ್ಸ್ ಐತ್ರಿ, ನಮ್ಮ ರೂಲ್ಸ್ ಅಲ್ಲ. ಅಂತ ಹಾಕಿದ ಮೇಲೆ ಕೆಳಗಡೆ ಐಡೆಂಟಿಟಿ ಏನು ಕೇಳಿರ್ತೀರಿ, ಬೇರೆದಿದ್ದರೆ ಇದ್ರ ಕೆಳಗಡೆ ಹಾಕೋಬೋದ್ರಿ. ಆಧಾರ್ ಕಾರ್ಡ್ ಇತ್ತಂದ್ರೆ ಮ್ಯಾಗ ಹಾಕೋರಿ. ಆಧಾರ್ ಕಾರ್ಡ್ ನಂಬರನ್ನು ಹಾಕೋಬೇಕ್ರಿ. ಇನ್ನು ಆದಮೇಲೆ ಇಲ್ಲಿ ಮೊದಲು ಎಂಟ್ರಿ ಮಾಡ್ತೀವಿ ನೋಡ್ರಿ. ಸ್ನೇಹಿತರೆ, ಅಪ್ಲಿಕೇಶನ್ ಯಾರೆಲ್ಲ ಹಾಕಕತ್ತೀರಿ ಫಸ್ಟ್ ಟೈಮ್ ಹಾಕೋರಿ ಏನೈತಲ್ಲ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಮುಂದಿಟ್ಕೋರಿ. ಆಧಾರ್ ಕಾರ್ಡ್ ಇಟ್ಕೋಕೆ ಹೋಗ್ಬೇಡ್ರಿ. ಆಧಾರ್ ಕಾರ್ಡ್ನೇ ನೇಮ್ ಚೇಂಜ್ ಇರ್ತಾವ್ರಿ. SSLC ಮಾರ್ಕ್ಸ್ ಕಾರ್ಡ್ದಾಗ ಯಾವ ರೀತಿ ನೇಮ್ ಇರುತ್ತೆ ಆಧಾರ್ ಕಾರ್ಡ್ನು ಕೂಡ ಈಗ ತಿದ್ದುಪಡಿ ಮಾಡ್ಕೋರಿ. ಈಗ ಅಪ್ಲಿಕೇಶನ್ ಅಂತೂ ಹಾಕೋರಿ. ಏನಾರ ತಪ್ಪುಗಳಿದ್ರೆ ತಿದ್ದುಪಡಿ ಮಾಡೋಕೆ ಟೈಮ್ ಐತ್ರಿ. 1 ಮಂತ್ ಅಥವಾ 2 ಮಂತ್ ಎಕ್ಸಾಮ್ ಬರೆಯೋವರೆಗೂ ಕೂಡ ಟೈಮ್ ಇರುತ್ತೆ. ಅಷ್ಟೊಳಗೆ ಹೋಗಿ ತಿದ್ದುಪಡಿ ಮಾಡ್ಕೊಂಡು ಬರ್ರಿ. SSLC ಮಾರ್ಕ್ಸ್ ಕಾರ್ಡ್ ಮುಂದಿಟ್ಕೊಂಡ್ರೆ ಮೊದಲು ತೊಗೋರಿ. ತೊಗೊಂಡ ಮೇಲೆ ನಾ ಮುಂದಿನ ಹೇಳ್ತೇನೆ ರೀ. ಓಕೆ, ತೊಗೊಂಡ್ಮೇಲೆ ನೋಡ್ಕೊರಿ. ಅಲ್ಲಿ ನೇಮ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಹಾಕ್ಬೇಕ್ರಿ. ಈಗ ಎಕ್ಸಾಂಪಲ್ ತೊಗೋರಿ, ನಿಮ್ಮ ಹೆಸರು ಏನಾದರೂ ಶಿವ ಅಂತ ತಿಳ್ಕೊರಿ. ನಿಮ್ಮ ಅಪ್ಪನ ಹೆಸರು ಆನಂದ, ನಿಮ್ಮ ಅಡ್ಡ ಹೆಸರು ಸಿರಗುಂಪಿ ಅಂತ ಇತ್ತು ತಿಳ್ಕೊರಿ. ಒಬ್ಬೊಬ್ರದ್ದು ಏನಿರುತ್ತಾ ಶಿವು ಆನಂದ ಸಿರಗುಂಪಿ ಅಂತ ಇರುತ್ತಿರುತ್ತಾ. ಒಬ್ಬೊಬ್ರದ್ದು ಏನಿರುತ್ತಾ ಶಿವು ಎ ಸಿರಗುಂಪಿ. ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ದಾಗ ಇದ್ರೆ ಏನು ಹಾಕ್ರಿ, ಇಲ್ಲಪ್ಪ ಆನಂದತ್ತು ಪೂರ್ತಿ ನೇಮ್ ಇತ್ತಂದ್ರೆ ನಿಮ್ಮ ತಂದೆ ಹೆಸರದ್ದು ಪೂರ್ತಿ ಆದರೂ ಹಾಕ್ರಿ. ತಿಳಿತಲ್ಲ? ಇದು ಕೂಡ ತಪ್ಪುಗಳು ಮಾಡ್ತೀರಿ. ಲಾಸ್ಟ್ ಟೈಮ್ ಆಗಿದ್ದಕ್ಕೆ ಈ ರೀತಿ ಹೇಳಾಕತ್ತಿದ್ರಿ. ಇನ್ನು ಅದೇ ರೀತಿಲಿ ಇಲ್ಲಿ ಯಾರೋ ಹೇಳ್ಬಿಟ್ಟಾರ ನೋಡ್ರಿ. ಈಗ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಐತಲ್ಲ ಅದೇ ರೀತಿ ಕೇಳಾಕತ್ತಾರ. ಇನ್ನು ಮತ್ತು ಅದೇ ರೀತಿ ನೇಮ್ ಏನಾರು ಚೇಂಜ್ ಮಾಡ್ತೀರಂತ ಅದನ್ನು ಕೇಳ್ತಾರೆ. ಇದ್ರ ಮೇಲೆ ನೋ ಅಂತ ಹಾಕ್ರಿ. ಇಲ್ಲಿ ಕೆಳಗಡೆ ಐತಲ್ಲ ಎವರ್ ದ ಚೇಂಜ್ ದ ನೇಮ್ ಅಂತ ಕೇಳ್ತಾರಲ್ಲ ಅಲ್ಲಿ ನೋ ಅಂತ ಹಾಕ್ರಿ. ಓಕೆ, ಇದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊರೇನೆ. ಮತ್ತು ಅದು ಇಲ್ಲ ಇದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನಾ ನಿಧಾನವಾಗಿ ಹೇಳಕತ್ತೀನಿ ರೀ. ಇನ್ನು ನಿಮ್ಮದು ಮೇಲ್ ಇದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲು, ಜೆಂಡರನ್ನು ಹಾಕೋರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ರೀ. ಡೇಟ್ ಆಫ್ ಬರ್ತ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ದು ಪ್ರತಿಯೊಂದಕ್ಕೂ ಕೂಡ ಲಾಗಿನ್ ಆಗ್ಬೇಕಂದ್ರೆ ಅದು ಇರುತ್ತೆ. ಅದಕ್ಕಾಗಿ ಸರಿಯಾಗಿ ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹಾಕೋರಿ. ಪ್ರತಿಯೊಂದನ್ನು ಕೂಡ 2 ಸಾರಿ ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಿದ್ರೆ 2 ಸಾರಿ ಹಾಕೋದಿರುತ್ತೆ. ಅದಕ್ಕಾಗಿ ಸರಿಯಾಗಿ ಎಂಟ್ರಿಯನ್ನು ಮಾಡಿರಿ. ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಫಾದರ್ ನೇಮ ಮಾರ್ಕ್ಸ್ ಕಾರ್ಡ್ ಅಂತ ಮುಂದೆ ಐತಿ, ನೋಡೋದು ಹಾಕೋದು. 2 ಸಾರಿ ಇರುತ್ತೆ. ಕಾಪಿ ಮಾಡ್ತೀರಿ, ಕಾಪಿ ಮಾಡಿ ಹಾಕಿರಿ. ಇಲ್ಲಪ್ಪ ನಾನು ಸ್ಪೀಡಾಗಿ ವರ್ಕ್ ಮಾಡ್ತೀನಿ ಅಂದ್ರೆ ಸ್ಪೀಡಾಗಿ ವರ್ಕ್ ಮಾಡಿ ಹಾಕೋರಿ. ಇನ್ನು ಮೇನ್ ಇಂಪಾರ್ಟೆಂಟ್ ರೀ SSLC ಅಲ್ರಿ. ಇದನ್ನು ಭಾಳ ಮಿಸ್ ಮಾಡ್ತಾರೆ ಮಂದಿ. ನಮ್ಮ ಹುಡುಗರು ಎಲ್ಲ ಲೇಡೀಸ್ ಆಯ್ತು ಮಿಸ್ ಮಾಡ್ತೀರಿ ಅಪ್ಲಿಕೇಶನ್ ಹಾಕುವಾಗ. ಇದನ್ನೊಂದು ನೋಡ್ಕೊರಿ. ನಿಮ್ಮದು ಬೋರ್ಡ್ ಬಂದರು ಇಲ್ಲಿ ಸ್ಕ್ರೋಲ್ ಮಾಡಿರಿ. ಕರ್ನಾಟಕ ಸೆಕೆಂಡರಿ ಬರುತ್ತೆ ನೋಡಿರಿ. ಇಲ್ಲೈತೆ ನೋಡಿರಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತಲೇ ಹಾಕ್ಬೇಕ್ರಿ. ನೀವು ಕರ್ನಾಟಕದಾಗ ಕಲ್ತಿರಂದ್ರೆ ಕರ್ನಾಟಕ, ಇಲ್ಲಪ್ಪ ನಾ ಬೇರೆ ನಾನು ತಮಿಳ್ನಾಡ್ದಾಗ ಕಲ್ತೀನಂದ್ರೆ ತಮಿಳ್ನಾಡ್ದು ಏನಿರುತ್ತೆ ಅದನ್ನು ಹಾಕ್ಬೇಕ್ರಿ. ಈ ಥರ ನೀವು ಎಲ್ಲಿ ಕಲ್ತಿರ್ತಾರಲ್ಲ SSLC ಅದನ್ನು ಹಾಕಬೇಕ್ರಿ. ಇಲ್ಲಿ ನೋಡಿರಿ. ಓಕೆ, 10th ಎಜುಕೇಷನ್ ಬೋರ್ಡ್ ಇನ್ನೊಮ್ಮೆ ಹಾಕಿರಿ. ಅದನ್ನು ಮ್ಯಾಗ ಏನು ಹಾಕಿರ್ತೀರಿ ಅದನ್ನ ಯಾವ್ದು ಯೂಸಲ್ಲ ಕೆಳಗಡೆ ಕೂಡ ಹಾಕಬೇಕ್ರಿ. ಇನ್ನು ರೋಲ್ ನಂಬರ್ ರೀ 10th ರೀ. ನೀವು ಎಷ್ಟರ ಪಾಸ್ ಆಗಿರಿ? ನಾ 2015 ತಿಳ್ಕೊರಿ. 2015 023 ಮುಂದೆ ಬರುತ್ತೆ. ನಾ ಇಲ್ಲಪ್ಪ ನಾ 2020 ಪಾಸ್ ಆಗೀನಿ. 2020 ಮುಂದೆ ಅದೇನು ನಂಬರ್ ಇರುತ್ತೆ ಅದನ್ನು ಹಾಕಿರಿ. ತಿಳಿತಲ್ಲ? ಇನ್ನು ಪಾಸಿಂಗ್ ಯಾವ ಇಯರ್ದಾಗ ಆಗಿರಿ ಅದನ್ನಂತರೂ ಹಾಕಬೇಕ್ರಿ. ನಮ್ದು 2017 ಇದ್ರೆ 17, 15 15. ಇಲ್ಲಿ ನೋಡಿರಿ, ಬೇಕಾದ್ರೆ ಮ್ಯಾಗ 17 ಹಾಕಿರಿ, ಕೆಳಗಡೆ 15 ಹಾಕಿರಿ, ತೊಗೊಂಗೆ ಇಲ್ರಿ ಅದು. ನೋಡಿರಿ ಬರ್ತಲ್ಲ ಈ ರೀತಿ ಬಂದುಬಿಡ್ತಾ. ಅದಕ್ಕಾಗಿ ಸರಿಯಾಗಿ 2017 ಇದ್ರೆ 17 ಅದನ್ನು 2 ಸಾರಿ ಹಾಕ್ಬೇಕ್ರಿ. ಎದಕ್ಕೆ ಈ ರೀತಿ ಒತ್ತಿ ಹೇಳಕತ್ತೀನಿ ಅಂದ್ರೆ ಲಾಸ್ಟ್ ಟೈಮ್ ಭಾಳ ಹುಡುಗರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದಾಗ ತೊಂದರೆ ಆಗ್ಯಾರ. ಅದಕ್ಕಾಗಿ ಈ ರೀತಿ ಸರಿಯಾಗಿ ಹಾಕಿಂದ್ರೆ ಯಾವುದೇ ರೀತಿ ಇರೋಂಗಿಲ್ಲ. ಇನ್ನು ನೆಕ್ಸ್ಟ್ ಹೈಯರ್ ಎಜುಕೇಷನ್ ಏನಾಗಿತ್ತಪ್ಪ ನಿಮ್ಮದು PUC ಮುಗಿದೈತಿ ಅಥವಾ ಡಿಗ್ರಿ ಮುಗಿದೈತಿ, ಏನು ಮುಗಿದೈತಿ ಅದನ್ನು ಹಾಕೋರಿ. PUC ಕಲಿಯಾಕತ್ತಿದ್ರೆ PUC ಅಂತ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದರೆ PUC ಕಲಿಯಾಕತ್ತರಿಗೆ ಒಬ್ಬೊಬ್ಬರಿಗೆ 18 ಆಗೇ ಬಿಟ್ಟಿರ್ತಾವೆ, ಒಬ್ಬೊಬ್ಬರಿಗೆ ಆಗಿರಂಗಿಲ್ಲ. ಏನಿರ್ತದೆ ಅದನ್ನು ಹಾಕಿರಿ. ನಮ್ಮದು ಡಿಗ್ರಿ ಮುಗಿದೈತಿ, ಡಿಗ್ರಿ ಹಾಕೋತೀವಿ ರೀ. ಇನ್ನು ಅದೇ ರೀತಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕ್ರಿ. ಇಲ್ಲಿ ಮೊಬೈಲ್ ನಂಬರ್ ಜೊತೆಗೆ Gmail ಏನು ಹಾಕ್ತಿರಲ್ಲ ಕರೆಕ್ಟ್ ಹಾಕೋರಿ. ಅದೇ ಪರ್ಮನೆಂಟ್ ಇರ್ಬೇಕ್ರಿ. ನಿಮ್ಮದು ಒಂದು ಯಾವುದೋ ಒಂದು ನೇಮಕಾತಿಗೆ ಅಪ್ಲಿಕೇಶನ್ ಹಾಕಿರಂದ್ರೆ ಅದು ಪ್ರೊಸೆಸ್ ಪೂರ ಕಂಪ್ಲೀಟ್ ಮುಟ್ಟನೂ ನಿಮ್ದು ಅದೇ ನಂಬರ್ ಇರ್ಬೇಕು, ಅದೇ Gmail ಇರ್ಬೇಕು. ಯಾವುದೇ ರೀತಿ ಇಶ್ಯೂ ಆಗಲ್ಲ. ಪ್ರತಿಯೊಂದನ್ನು ಕೂಡ ಅಪ್ಡೇಟನ್ನು ಮಾಡ್ತಿರ್ತಾರೆ. ತಿಳಿತಲ್ಲ? ಇದಾದ ನಂತರ ನೋಡಿರಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿರುತ್ತೆ.
ಅದನ್ನು ಕ್ಲಿಕ್ ಮಾಡ್ಬೇಕು ರೀ. ಇದನ್ನೆಲ್ಲ ಹಾಕ್ಬೇಕ್ರಿ. ಮತ್ತು ನಾ ಹಾಕಿಲ್ಲ ಅಂತ ನೀವು ಬಿಡಕ್ಕೆ ಹೋಗ್ಬೇಡ್ರಿ. ನಾ ಹಾಕಿ ಡೈರೆಕ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒತ್ತಿ ಬಿಡ್ತೀವಿ ರೀ. ಬಂತಲ್ಲ, ಇದು ನಿಮ್ಮ ನಂಬರ್ ರೀ. ಇದೇ ರಿಜಿಸ್ಟರ್ ನಂಬರ್ ನಿಮ್ಮದು. ಈಗೇನು ಹೊಸ್ದಾಗಿ ಹುಡುಗರು ಮಾಡಾಕತ್ತಿರಲ್ಲ, ಇದು ನಿಮ್ಮದು ರಿಜಿಸ್ಟರ್ ನಂಬರು ಐತಲ್ಲ. ಈ ರಿಜಿಸ್ಟರ್ ನಂಬರನ್ನು ನೀವು ಕಾಪಿ ಮಾಡಿಕೊಂಡು ಐತಲ್ಲ, ಕಾಪಿ ಮಾಡಿಕೊಂಡು ನಾ ಹೇಳ್ತು ನೋಡ್ರಿ, ಇಲ್ಲಿ ಒಳ್ಳೆ ಲಾಗಿನ್ ರಿಜಿಸ್ಟರ್ ಇಲ್ಲಿ ಐತೆ ನೋಡ್ರಿ. ವಾಪಸ್ ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಈಗ ಬರೀ ನಿಮ್ದು ಇಷ್ಟೊತ್ತನ ಮಾಡಿದ್ದು ಈ ನಂಬರ್ ಬರಾಕ್ರಿ. ಹೊಸ ಹುಡುಗರಿಗೆ ಅಷ್ಟೇ ರೀ. ಮತ್ತು ಹಳೆ ಹುಡುಗರು ನಾ ಆಲ್ರೆಡಿ ಏನವ್ರು ನಂಬರ್ ಹಾಕೊಂಡು ಈಗ ಆಲ್ರೆಡಿ ನೆಕ್ಸ್ಟ್ ಹೋಗಿಬಿಟ್ಟಿರ್ತಾರೆ. ಎಲ್ಲಿಗೆ ನಿಮಗೆ ಟಚ್ ಆಕತ್ತೆ ಅದನ್ನು ಕೂಡ ಹೇಳ್ತೇನೆ ರೀ. ಈಗ ಹೊಸ ಹುಡುಗರದ್ದು ಇದು ನಂಬರ್ ಬತ್ತು. ಇನ್ನು ವಾಪಸ್ ಕಂಟಿನ್ಯೂ ಮೇಲೆ ಓಕೆ ಹೋತ್ರಿ. ಕಂಟಿನ್ಯೂ ಸ್ವಲ್ಪ ಡೀಟೇಲ್ಸ್ ಎಲ್ಲ ಇದನ್ನು ಕಾಪಿ ಮಾಡಿ ಇಟ್ಕೋರಿ. ಇಲ್ಲ ಅಥವಾ ಒಂದು ಪೆನ್ನ ಪುಸ್ತಕ ತೊಗೊಂಡು ಬರೋದಾರ ಇಟ್ಕೋರಿ. ಐತಲ್ಲ, ಇದು ಏನೈತಲ್ಲ, ಇದು ಭಾಳ ಇಂಪಾರ್ಟೆಂಟ್ ರೀ. ನಿಮ್ದು ಫಿಕ್ಸ್ ರೀ. ಇದು ನಿಮ್ದು SSC ಎಲ್ಲಿ ಮಟ್ಟ ಎಕ್ಸಾಮ್ ಬರೀತು ನೋಡ್ರಿ, ಅಲ್ಲಿ ಮಟ್ಟ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಒತ್ತಿದ್ರಂದ್ರೆ ನೆಕ್ಸ್ಟ್ ನಿಮ್ದು ಏನು ಕೇಳ್ತೈತಿ, ರಿಜಿಸ್ಟರ್ ನಂಬರನ್ನ ಕೇಳ್ತೈತಿ. ಆಲ್ರೆಡಿ ಕಾಪಿ ಮಾಡಂತ ಏನು ಹೇಳಿದ್ನಲ್ಲ, ಆ ನಂಬರನ್ನು ಇಲ್ಲಿ ಕೇಳ್ತದೆ ರೀ. ಓಕೆ, ಅದನ್ನು ಹಾಕ್ಬೇಕ್ರಿ. ಇಲ್ಲಿ ರಿಜಿಸ್ಟರ್ ನಂಬರನ್ನು ಪಾಸ್ವರ್ಡನ್ನು ಹಾಕಬೇಕು. ಸೇವ್ ಮಾಡಿ ಇಟ್ಕೋರಿ. ಪರ್ಮನೆಂಟ್ ಉಳಿತೈತಿ ಇದ ನಂಬರ. ಇಲ್ಲಿ ಕನ್ಫರ್ಮ್ ಹಾಕೋಬೇಕ್ರಿ. ನಿಮ್ಮ ಪಾಸ್ವರ್ಡ್ ಏನು ಹಾಕ್ತಿರಲ್ಲ, ಒಂದು ಕ್ಯಾಪಿಟಲ್ ಇರ್ಬೇಕು ರೀ, ಉಳಿದಿದ್ದೆಲ್ಲ ಸ್ಮಾಲ್ ಇರಬೇಕು. ಒಂದು ಸ್ಪೆಷಲ್ ಕೀ ಯಾಟತ್ತ ಬರುತ್ತೆ, ಅದೇ ರೀತಿ ಎಸ್ದಾಗ ಒಂದು ಹಿಂಗೆ ಅಡ್ಡಗೇರಿ ಬಂದಿರ್ತೈತಿ, ಅದನ್ನ ಹಾಕೋರಿ. ನೀವು ಸ್ಪೆಷಲ್ ಕೀ ಹಾಕೋರಿ. ಇಲ್ಲಾಂದ್ರೆ ನಿಮ್ಮ ಹೆಸರು ಹಾಕೊಂಡು ಮುಂದೆ ಡೇಟ್ ಆಫ್ ಬರ್ತ್ ಹಾಕೋತೀರಿ, ಡೇಟ್ ಆಫ್ ಬರ್ತ್ ಹಾಕೋರಿ. ಇಲ್ಲ ಅಂದ್ರೆ ನಿಮ್ಮದು ಏನಾದರೂ ಲಾಸ್ಟ್ 4 ನಂಬರ್ ಫೋನಿನ ನಂಬರ್ ಹಾಕೋರಿ, ಒಟ್ಟು ಹಾಕೋರಿ. ಐತಲ್ಲ, ನೆಕ್ಸ್ಟ್ ಒಂದು ಕೇಳ್ತೈತಿ, ಏನು ನೀವು ಪಾಸ್ವರ್ಡ್ ಇಟ್ಟಿರ ಅಂತ ಕೇಳ್ತೈತಿ. ಏನು ವಿಲೇಜ್ ನೇಮ್ ಇಟ್ಟಿರ ಅಥವಾ ನಿಮ್ದು ಏನೋ ಡಿಸ್ಟಿಕ್ ನೇಮ್ ಇಟ್ಟರೆ, ಏನು ಇಟ್ಟಿರ ಅದನ್ನ ಹಾಕಿದ್ರಿಂದ ಈ ರೀತಿ ಬರುತ್ತೆ ರೀ. ಐತಲ್ಲ, ಅದು ಏನಾರ ಕನ್ಫ್ಯೂಸ್ ಇದ್ರೆ ಹೇಳ್ರಿ, ಸ್ವಲ್ಪ ಸ್ಪೀಡ್ ಆದ ಪ್ರೊಸೆಸ್, ಹಂಗೆ ವರ್ಕ್ ಮಾಡಿಬಿಟ್ಟು ಐತಲ್ಲ. ಈಗ ನೆಕ್ಸ್ಟ್ ರೀ, ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಷನ್ ಅಂತ ಆಗುತ್ತೆ. ನೆಕ್ಸ್ಟ್ ಎಡಿಷ್ನಲ್ ಡೀಟೇಲ್ಸನ್ನು ಅಪ್ಲೈ ಮಾಡ್ಬೇಕು ರೀ. ಇಲ್ಲಿ ನೋಡಿರಿ, ಇಷ್ಟೇ 2ನೇ ಸ್ಟೆಪ್ ಮುಗಿದ ಮೇಲೆ ನಿಮ್ಮದು ಕೆಟಗರಿ ಕೇಳ್ತದೆ ರೀ. ನೀವು SC ಇದ್ರೆ SC, ST ಇದ್ರೆ ST, OBC ಇದ್ರೆ OBC, ಜನರಲ್ ಕ್ಯಾಟಗರಿ ಇದ್ರೆ ಜನರಲ್ ಕ್ಯಾಟಗರಿ ಐತಲ್ಲ. ಇದೊಂದು ತಿಳ್ಕೊರಿ, OBC ಅಭ್ಯರ್ಥಿಗಳು ರೀ, ನಿಮ್ದು ಆಲ್ರೆಡಿ ಈಗ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು OBC ಫಾರ್ಮ್ ಇರ್ಬೇಕು ಅಥವಾ ಸರ್ಟಿಫಿಕೇಟ್ ಇರ್ಬೇಕು ರೀ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಎಲ್ಲಿಗೆ ಐತಿ, 31/12 ಐತಲ್ಲ, ಅಷ್ಟರ ಒಳಗಡೆ ಆದ್ರೆ ನೀವು ತೆಗ್ಸೋಬೇಕು ರೀ. ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲ ಈ ಡಾಕ್ಯುಮೆಂಟ್ಸ್ ಭಾಳ ಇಂಪಾರ್ಟೆಂಟ್ ರೀ. OBC ಸರ್ಟಿಫಿಕೇಟ, SSLC ಮಾರ್ಕ್ಸ್ ಕಾರ್ಡ, ಫೋಟೋ ಅಂತೂ ಇರ್ತಾವೆ. ಲೈವ್ ಫೋಟೋ ತಗೋದೈತಿ, ಅದನ್ನು ಕೂಡ ತಿಳಿಸ್ತೀವಿ. ಇನ್ನು ಅದೇ ರೀತಿ ನಿಮ್ಮದು ಸಿಗ್ನೇಚರ್ ಅಂತೂ ಇರ್ತದೆ ರೀ. OBC ತೆಗ್ಸೋರು ಆದಷ್ಟು ಜಲ್ದಿ ತೆಗೆಸ್ರಿ, 15 ದಿವಸದಾಗ ಬರುತ್ತೆ. OBC ಫಾರ್ಮ್ ತೆಗ್ಸಿದ ಮೇಲೆ ಹಾಕಿರಿ, ಆದಷ್ಟು ಬೆಸ್ಟ್ ರೀ. ಯಾಕಂದರೆ ಈ ತಿಂಗಳು ಲಾಸ್ಟ್ ಒಳಗಡೆ ನಿಮ್ಮ ಕಡೆ ಇರ್ಬೇಕು ರೀ. ಅದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನೇ ಕೇಳ್ತಾರೆ. ಐತಲ್ಲ, ನಿಮ್ದು ಯಾವ್ದು ಇರ್ತದ. ಮತ್ತು EWS ಅಂದ್ರೆ EWS ತೆಗ್ಸಿದವ್ರಿಗೆ ಅದು ಪ್ರೊಸೆಸ್ ಏನಂತ ಐತ್ರಿ, ಅವ್ರು ತೆಗ್ಸೋರಿ. 2 ಸರಿ ಹಾಕ್ರಿ. ಇನ್ನು ನಿಮ್ದು ಯಾವುದಪ್ಪ ನಿಮ್ದು ಅದು ಕೇಳ್ತಾರೆ. ಇಲ್ಲಿ ನೋಡ್ಕೊರಿ, ನಿಮ್ದು ನ್ಯಾಷನಾಲಿಟಿ ಯಾವ್ದು ಕೇಳ್ತಾರೆ, ಇಂಡಿಯನ್ ಸಿಟಿಜನ್ ಆಫ್ ಇಂಡಿಯನ್ ಅಂತ ಹಾಕೋಬೇಕು. ಇನ್ನು ಅದೇ ರೀತಿ ಸ್ನೇಹಿತರೆ, ನಿಮ್ಮ ಮಕ್ಕಳಾಗ ಏನಾರ ಮಾರ್ಕ್ ಅದಾವ, ಎಲ್ಲಾರ ಮಚ್ಚೆಗಳದಾವ, ಎಲ್ಲಾರ ಆಪರೇಷನ್ ಆಗಿತ್ತು ಅಂದ್ರೆ ಆಪರೇಷನ್ದು ಮಾರ್ಕ್ ಹೇಳ್ತಾರೆ. ನಿಮ್ಮ ಕೂಣಕ್ಕೆ ಅಂತ ಹೇಳ್ತಾರೆ. ಇದ್ರೆ ಹಾಕ್ರಿ, ಇಲ್ಲಿಕ್ಕಂದ್ರೆ ನೋ ಅಂತ ಹಾಕ್ರಿ, ನೀಲ್ ಅಂತಾರೆ ಹಾಕ್ರಿ, ನೋ ಅಂತಾರೆ ಹಾಕ್ರಿ, ನಡೀತದೆ ರೀ. ಇನ್ನು ನೆಕ್ಸ್ಟ್ ಅದೇ ರೀತಿ ನಿಮ್ದು ಏನಾದರೂ ಅಂಗವಿಕಲ ಅಭ್ಯರ್ಥಿಗಳು ಏನಿದ್ರಲ್ಲ, ಅಂಗವಿಕಲ ಅಭ್ಯರ್ಥಿಗಳು ಏನಾದರೂ ಇದ್ದರಪ್ಪ ಅಂದ್ರೆ ಅದನ್ನು ಕೂಡ ಹಾಕ್ಬೇಕು. ಇಲ್ಲಿ ಕಿವಿಕೇಳ ಅಭ್ಯರ್ಥಿಗಳು ಅಷ್ಟೇ ಸೆಲೆಕ್ಷನ್ ಹಾಕ್ಯಾರಿ. ಇದನ್ನೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಒತ್ತಬೇಕ್ರಿ. ಅದು ಆಲ್ರೆಡಿ ಹೇಳಿದೆ, ಮಾರ್ಕ್ ಇದ್ರೆ ಮಾರ್ಕ್ ಎಲ್ಲ ಹಾಕೋರಿ, ಇಲ್ಲಾಂದ್ರೆ ನೋ ಅಂತ ಹಾಕ್ರಿ. ನೆಕ್ಸ್ಟ್ ಅಡ್ರೆಸ್ ಹಾಕೋಬೇಕ್ರಿ. ನಿಮ್ದು ಯಾವ್ದು ಇರುತ್ತೆ ಅಡ್ರೆಸ್ ಹಾಕ್ರಿ, ಯಾಟ್ ಹಾಕ್ರಿ, ಪೋಸ್ಟ್ ಹಾಕ್ರಿ, ಮತ್ತು ಅದೇ ರೀತಿ ಪಿನ್ ಕೋಡ್ ಹಾಕ್ರಿ. ಜಿಲ್ಲಾ, ಡಿಸ್ಟಿಕ್ ಮತ್ತು ಅದೇ ರೀತಿ ಸ್ಟೇಟ್ ಕೇಳ್ತದೆ, ಅದನ್ನು ಕೂಡ ಹಾಕೋರಿ. ಏನಾದರೂ ಈಗ ಮೊದಲಿದ್ದದ್ದು ಅಡ್ರೆಸ್ ಚೇಂಜ್ ಮಾಡಿದೆ, ಅದನ್ನು ಕೂಡ ಇಲ್ಲಿ ಕೆಳಗಡೆ ಇರ್ತೈತಿ, ಅದನ್ನು ಕೂಡ ಚೇಂಜ್ ಮಾಡ್ಕೋರಿ. ಇಷ್ಟೆಲ್ಲ ತುಂಬಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಮಾಡಿರಿ, ಇಲ್ಲಿ ಕೆಳಗಡೆ ಬರುತ್ತೆ ನೋಡಿರಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಒತ್ತಿದ್ರಂದ್ರೆ ನೆಕ್ಸ್ಟ್ ಬರುತ್ತೆ ರೀ. ಇವನ್ನೆಲ್ಲ ತುಂಬ್ಕೋಬೇಕ್ರಿ. ತುಂಬಿದ ಮೇಲೆ ಬರುತ್ತೆ ರೀ. ಇನ್ನು ಸೇವನ್ನ ಎಲ್ಲ ತುಂಬ್ಕೊಂಡ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡಿತೀವಿ ರೀ. ರಿಜಿಸ್ಟರ್ ನಂಬರ್ ಅಂತೂ ಬಂದೈತೆ ರೀ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿರಿ, ಇಲ್ಲಿ ನಿಮ್ದು ಏನಾದರೂ ಡೌಟ್ ಇದ್ದರೆ, ಏನಾರ ತಪ್ಪು ಗಿಪ್ಪು ಏನಾದರೂ ಇತ್ತಪ್ಪ ಅಂದ್ರೆ ನೋಡಿಕೊಂಡು ಪ್ರಿವ್ಯೂ ಮೇಲೆ ಒತ್ತಿರಿ. PU OTR ಅಂತ ಒತ್ತಿದ್ರೆ ಎಲ್ಲ ಕೂಡ ತೋರಿಸ್ತತಿ. ಇಲ್ಲಪ್ಪ ನಾ ಎಲ್ಲ ಕರೆಕ್ಟಾಗಿ ಹಾಕಿ ನಾನು ನೋಡಿದ್ರೆ ಡಿಕ್ಲೇರ್ ಅಂತ ಒತ್ತೀರಿ, ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ರೀ. ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡ್ಕೊಂಡು ಒತ್ತಿರಿ. ಯಾರು ಕೂಡ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಒಂದು ಪಾಯಿಂಟ್ ಬರುತ್ತಲ್ಲ ರೀ, ಇದನ್ನು ಆ ಎಗ್ರಿ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಒತ್ತಿರಿ. ಸಕ್ಸಸ್ ಅಂತ ಬತ್ತು. ಓಕೆ ಒತ್ತಿದ ಮೇಲೆ ಎಲ್ಲ ಡೀಟೇಲ್ಸ್ ತೋರಿಸ್ತೀರಿ. ನಿಮ್ಮ ಜಿಮೇಲ, ಫೋನ್ ನಂಬರ್ ಎಲ್ಲ ಕೂಡ ತೋರಿಸುತ್ತೆ, ನಿಮ್ಗೆ ಬಂದಿರ್ತೈತೆ ರೀ. ಮತ್ತು ಸ್ನೇಹಿತರೆ, ಇಷ್ಟ ಆದಮೇಲೆ ಡೈರೆಕ್ಟ್ ಇಲ್ಲಿ ಬತ್ತು ನೋಡಿರಿ, ಆಲ್ರೆಡಿ ಲಾಗಿನ್ ಆದವರು, ರಿಜಿಸ್ಟರ್ ಆದವ್ರು ಏನಿರುತ್ತಲ್ಲ, ನಾನು ನಂಬರ್ ಹಾಕೋರತ್ತೇನು ಹೇಳಿದ್ನಲ್ಲ, ಅವ್ರದ್ದು ಡೈರೆಕ್ಟ್ ಇಲ್ಲಿಗೆ ಬಂದಿರ್ತದೆ ರೀ. ಇಲ್ಲಿಗೆ ಬರ್ತೈತಿ. ಅವ್ರು ಇಲ್ಲಿ ನೋಡ್ಕೋಬೋದು. ಅಪ್ಲಿಕೇಶನ್ ಸಂಪೂರ್ಣ ನಮ್ಮ ಮಾಹಿತಿ ಕೂಡ ಇರ್ತೈತಿ. ಏನೇನೆಲ್ಲ ಕರೆದಿದ್ದು 2025-26 ಫಾರ್ಮ್ ಇರ್ತೈತಿ. ಅದನ್ನು ಹಾಕಿದ ಮೇಲೆ ಇಲ್ಲಿ ಡೈರೆಕ್ಟ್ ಏನಿದೆಯಲ್ಲ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕು ರೀ.
ಸೇಮ್ ಇರುತ್ತೆ. ಲಾಸ್ಟ್ ಟೈಮ್ ಪ್ರೊಸೆಸ್ ಏನಿತ್ತಲ್ಲ ಅದೇ ಸೇಮ್ ಈ ವರ್ಷನೂ ಪ್ರೊಸೆಸ್ ಇರುತ್ತೆ. ಅದನ್ನು ಇಲ್ಲಿ ಅಪ್ಲೈ ಕ್ಲಿಕ್ ಮಾಡಿದಂದ್ರೆ ನೆಕ್ಸ್ಟ್ ಈ ರೀತಿ ಬರುತ್ತೆ ರೀ. ಸ್ಕ್ರೋಲ್ ಮಾಡ್ಕೊರಿ, ಎಲ್ಲ ಫೋಟೋ ಏನೆಲ್ಲ ಹಾಕೋಬೇಕಂತ ಕೇಳ್ತತಿ. ಎಲ್ಲ ಕೂಡ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನೋಡ್ಕೊರಿ ಫೋಟೋ ಎಷ್ಟು KB ಇರ್ಬೇಕು, 20 KB ಒಳಗೆ ಇರ್ಬೇಕು. ಅದನ್ನು ಯಾವ ರೀತಿ ಮಾಡೋದಂತ ಕೂಡ ತಿಳಿಸ್ಕೊಡ್ತೀವಿ ರೀ. ನೆಕ್ಸ್ಟ್ ಫಿಲ್ ದ ಫಾರ್ಮ್ ಅಂತ ಬರುತ್ತೆ. ಡೈರೆಕ್ಟ್ ಏನೈತಿಲ್ಲ ಈಗ ಆಲ್ರೆಡಿ ಏನು ರಿಜಿಸ್ಟರ್ ಆದವ್ರಿಗೆ ಇಲ್ಲಿಗೆ ಬರ್ತಾರೆ ಡೈರೆಕ್ಟ್. ಎಲ್ಲ ಕೂಡ ಇನ್ನೊಂದು ಸಾರಿ ತೋರಿಸ್ತೈತಿ. ಅದನ್ನು ನೆಕ್ಸ್ಟ್ ಒತ್ತಿರಿ. ಓಕೆ ಒತ್ತಿದ್ರಲ್ಲ ನೋಡಿರಿ. ಇನ್ನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇನ್ನೊಂದು ಕೇಳ್ತತಿ, ಅದನ್ನು ಕೂಡ ಹಾಕೋರಿ. ಡಿಗ್ರಿ ಇದ್ರೆ ಡಿಗ್ರಿ, PUC ಇದ್ರೆ PUC ಏನಿರುತ್ತಲ್ಲ ಅದನ್ನು ಹಾಕೋರಿ. ನಮ್ಮದು ಡಿಗ್ರಿ ಮುಗಿತು, ಡಿಗ್ರಿ ಹಾಕೋತೀವಿ. ಇನ್ನು ಅದೇ ರೀತಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡಲ್ಲಿ ಎಷ್ಟು ಪರ್ಸೆಂಟೇಜ್ ಐತಲ್ಲ ಅದನ್ನು ಸರಿಯಾಗಿ ಎಂಟ್ರಿ ಮಾಡೋಕ್ಕೆ ಕೇಳ್ತದೆ ರೀ. ಅದನ್ನು ಕೂಡ ಎಂಟ್ರಿ ಮಾಡ್ಬೇಕು ರೀ. ಇಲ್ಲ ಉಳ್ಕಿದ್ದೆಲ್ಲ ಬಂದಿರ್ತದೆ ರೀ. ಬಟ್ ನಿಮ್ಮದು ಮಾರ್ಕ್ಸನ್ನು ಎಂಟ್ರಿ ಮಾಡೋದು ಅಷ್ಟೇ ಕೇಳ್ತದೆ ರೀ. ಇಲ್ಲಿ ಕೆಳಗಡೆ ಇರುತ್ತೆ ನೋಡಿರಿ. ಇಲ್ಲಿ ನೋಡಿರಿ ಎಷ್ಟೈತಿ ನಿಮ್ಮ ಟೋಟಲ್ ಸ್ಕೋರನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿದ್ರಂದ್ರೆ ಡೈರೆಕ್ಟ್ ಮುಂದಕ್ಕೆ ಹೋಗುತ್ತೆ ರೀ. ಪರ್ಸೆಂಟೇಜ್ ಎಷ್ಟೈತಿ ಅದನ್ನು ಹಾಕಬೇಕು ರೀ. ಮತ್ತು ಹಾಕ್ಲಿಕ್ಕಂದ್ರೆ ಮುಂದಕ್ಕೆ ಹೋಗಲ್ಲ ರೀ. ಓಕೆ, ಇನ್ನು ಒತ್ತಿದ ಮೇಲೆ ಹಿಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿರಿ. ಈ ರೀತಿ ಬರುತ್ತೆ. ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿದ ಮೇಲೆ ನೆಕ್ಸ್ಟ್ ರೀ ಎಡಿಷ್ನಲ್ ಇನ್ಫಾರ್ಮೇಷನ್ ಕೇಳ್ತೈತೆ ರೀ. ನೀವು ಸರ್ವಿಸ್ ಮ್ಯಾನ್ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನೋ ಅಂತ ಹಾಕೋರಿ. ಇನ್ನು ಯಾವ ಕ್ಯಾಟಗರಿ ಐತಿ, OBC ಇದ್ರೆ OBC, ಜನರಲ್ ಕ್ಯಾಟಗರಿ ಹಾಕೋರಿ. ಇನ್ನು ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ನೋ ಇದ್ದನ್ನು ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒತ್ತಿದಾರಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬರ್ತೀವಿ. ಏನೋ ಡೌಟ್ ಇದ್ರೆ ಗೋ ಬ್ಯಾಕ್ ಕೂಡ ಇರ್ತದೆ, ಹಿಂದಕ್ಕೆ ಕೂಡ ಹೋಗ್ಬೋದು ರೀ. ಸಾರಿ. ಇನ್ನು ನೆಕ್ಸ್ಟ್ ಎಕ್ಸಾಮ್ ಸಿಟಿ ರೀ. ಎಕ್ಸಾಮ್ ಸಿಟಿಯನ್ನು ಹಾಕೋದು ಬರುತ್ತೆ ರೀ. ನೀವು ಹಾಕ್ಬೇಕಾದ್ರೆ ಪ್ರಿಫರೆನ್ಸ್ ಎಲ್ಲಿ ಕೊಡ್ತೀರಿ. ಫಸ್ಟ್ ಹುಬ್ಳಿ ಕೊಟ್ರೆ ಹುಬ್ಳಿಗೆ ಬರ್ಲಿಕ್ಕಂದ್ರೆ ನೆಕ್ಸ್ಟ್ ಬೆಳಗಾವಿ, ನೆಕ್ಸ್ಟ್ ಕಲಬುರ್ಗಿ. ನಮ್ಮದು ನಿಯರ ಬಾಗಲಕೋಟೆ ಆದ ಕಾರಣಕ್ಕೆ ನಾನು ಫಸ್ಟ್ ಹುಬ್ಳಿ ಕೊಡ್ತೀನಿ ರೀ. ಇದಾದಮೇಲೆ ಬೆಳಗಾವಿ ಕೊಡ್ತೀನಿ. ಇದಾದಮೇಲೆ ಧಾರವಾಡ ಕೊಡ್ತೀನಿ. ಕಲಬುರ್ಗಿ ಕೊಡ್ತೀನಿ. ಇಲ್ಲಿಕ್ಕಂದ್ರಪ್ಪ ಅಂದ್ರೆ ಬೆಂಗಳೂರು ಕೊಡ್ಬೋದು, ಮೈಸೂರು ಕೊಡ್ಬೋದು, ಕಾರವಾರ ಕೊಡ್ಬೋದು. ಅದೇ ರೀತಿ ಉಡುಪಿ ಕೂಡ ಐತಿ. ಇನ್ನು ನೆಕ್ಸ್ಟ್ ಇಲ್ಲಿ ಶಿವಮೊಗ್ಗ ಕೂಡ ಐತಿ. ಇಷ್ಟೆಲ್ಲ ಇರ್ತಾವ್ರಿ. ಅಲ್ಲಿ ಚಾಯ್ಸ್ ಮಾಡಿದ್ಕೊಂಡು ಬರ್ತಾ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸಮೀಪ ಯಾವ ಇರ್ತಾವೆ ನೋಡಿರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿರಿ. ನಿಮ್ಮ ಅನುಕೂಲ ತಕ್ಕಂತ ಕೊಡ್ರಿ. 3 ಅಂತರೂ ಕೊಡ್ಬೇಕ್ರಿ. ಪ್ರಿಫರೆನ್ಸನ್ನು 3 ಕೊಡ್ರಿ. ಯಾವ್ಯಾವ ಕೊಡ್ಬೇಕಂತೇಳಿ ನಿಮ್ಗೆ ಗೊತ್ತೈತಿ, ಕೊಟ್ಕೋರವಣ. ಇಲ್ಲಪ್ಪ ನಾ ಬೇರೆ ಸ್ಟೇಟ್ದಾಗದಿಂದ ಅಲ್ಲೇ ಬರಿತಾನೆ, ಓಕೆ ಅಲ್ಲೇ ಬರ್ಕೋರಿ. ತಲೆನೇ ಕೆಡ್ಸೋಕೆ ಹೋಗ್ಬೇಡ್ರಿ. ನೀವು ಎಲ್ಲಿ ಇರ್ತದೆ ಅಲ್ಲೇ ಬರ್ಕೋರಿ. ನಿಮ್ಮ ಅನುಕೂಲ ಬೇಕಾರೆ ಇಲ್ಲಿ. ನಾನು ನೆಕ್ಸ್ಟ್ NCC ಕ್ಯಾಂಡಿಡೇಟ್ರಿ ಆಲ್ರೆಡಿ ನಿನ್ನೆ ಮಾರ್ನಿಂಗ್ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ C ಬಂದರೆ 5%, B ಇದ್ರೆ 3%, A ಇದ್ರೆ 2%. ನಿಮ್ಗೆ ಇಲ್ಲಿ ರಿಸರ್ವೇಷನ್ ಇರುತ್ತೆ ರೀ. ತಿರ್ತಿಲ್ಲ ಮಾರ್ಕ್ಸ್ ಇನ್ಕ್ರೀಸ್ ಹಾಕೋರಿ. ಇದನ್ನು ಹಾಕೋರಿ. ಇದ್ದಂದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ಪರವಾಗಿಲ್ಲ. ನೋ ಅಂತ ಹಾಕ್ರಿ. ಇದ್ದಾರಂದ್ರೆ ಹಾಕೋರಿ. ಏನೇನೆಲ್ಲ ಬರ್ತಾವನ್ನೆಲ್ಲ ಸರಿಯಾಗಿ ಯೂಸ್ ಮಾಡ್ಕೋದು ಕಲೀರಿ. ನಾನು ನೆಕ್ಸ್ಟ್ ಎಕ್ಸಾಮ್ ರೀ. ಎಕ್ಸಾಮ್ ಯಾವ ಭಾಷೆದಾಗ ಇರ್ತೈತಿ. ಎಕ್ಸಾಮ್ ನೋಡಿರಿ ಇಂಗ್ಲೀಷ್ ಇರುತ್ತೆ, ಹಿಂದಿ ಇರುತ್ತೆ. ಒಟ್ಟಾರೆ 13 ಭಾಷೆ ಒಳಗೆ ಇರುತ್ತೆ. ಅದರೊಳಗೆ ನಮ್ಮ ಕನ್ನಡನೂ ಕೂಡ ಇರುತ್ತೆ. ನಾ ಕನ್ನಡ ಮೀಡಿಯಮ್ ರೀ. ಕನ್ನಡದಾಗ ಹಾಕೋತೀನಿ ರೀ. ಕನ್ನಡ ಚಾಯ್ಸ್ ಮಾಡ್ಕೋತೀನಿ ರೀ. ಎಕ್ಸಾಮನ್ನು ಕನ್ನಡದಾಗ ಬರೀತಂತೆ ಕನ್ನಡ ಹಾಕೀನಿ ರೀ. ಇನ್ನು ಅದೇ ರೀತಿ ನಿಮ್ಮದು 2 ಸಾರಿ ಕೇಳ್ತಿ, ಅದನ್ನು ಹಾಕಿದೆ. ಇನ್ನು ನೆಕ್ಸ್ಟ್ NCC ಕ್ಯಾಂಡಿಡೇಟ್ ನಾ ಅಂತರೂ ಇಲ್ಲ ರೀ. ಇನ್ನು ನೆಕ್ಸ್ಟ್ ಸ್ನೇಹಿತರೆ ಎಲ್ಲ ಹಾಕೊಂಡ ನಿಮ್ಮ ಡಿಸ್ಟಿಕ್ ಐತಿ ಹಾಕೋರಿ. ಡಿಸ್ಟಿಕ್ ಹಾಕೊಂಡ್ಮೇಲೆ ಇವನ್ನೆಲ್ಲ ಕೂಡ ನೋ ಅಂತ ಹಾಕೋರಿ. ನೀವೇನಾದ್ರೂ ಎಕ್ಸಾಮಿನೇಷನ್ನ ಆಲ್ರೆಡಿ ಏನು ಬುಕ್ ಮಾಡ್ಕೊಂಡಿರ್ತಿರಲ್ಲ ಅಲ್ಲಿಗೆ ಬರ್ತಾವ್ರಿ. ಎಕ್ಸಾಮ್ ಸೆಂಟ್ರ 3 ಒಂದಂತರೂ ಬರ್ತಾವ್ರಿ. ಇನ್ನು ಮೇನ್ ಇಂಪಾರ್ಟೆಂಟ್ ರೀ, ಇಲ್ಲಿ ಏನಿದೆಯಲ್ಲ ನೀವು ಫಸ್ಟ್ ಪ್ರಿಫರೆನ್ಸನ್ನು ಯಾವುದಕ್ಕೆ ಕೊಡ್ತೀರಿ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ಸೆಲೆಕ್ಷನ್ ಆದ್ರೆ ಮೊದಲು ಅಲ್ಲೇ ಕೊಡ್ತಾರೆ ನಿಮ್ಗೆ. ನೋಡ್ಕೋರಿ ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬೇಕಪ್ಪ ಅಂದ್ರೆ BSF ಬೇಕಂದ್ರೆ A, ಅದೇ ರೀತಿ CISF ಬೇಕಂದ್ರೆ B, ಅದೇ ರೀತಿ CRPF ಬೇಕಂದ್ರೆ C. ಈ ರೀತಿಯ ಕೋಡ್ ಇರ್ತಾರೆ, ಅವ್ನು ಕೋಡ್ ಹಾಕೋಬೇಕ್ರಿ. ಇಲ್ಲಿ ಕೆಳಗಡೆ ಇರ್ತಾರೆ, ನೀನು ಅಲ್ಲಿ ಕೂಡ ಇಲ್ಲಿ ಏನಿದೆ ನೋಡ್ರಿ ಇಲ್ಲಿ. ಓಕೆ, ಇವನ್ನೆಲ್ಲ ನೋಡ್ಕೋರಿ. ಮೊದಲು ಏನೇನು ಬೇಕು ಒಂದು ಪುಸ್ತಕದಾಗ ಪುಸ್ತಕದಾಗ ಬರ್ಕೋರಿ. ಪೆನ್ ಪೇಪರ್ ಅಂತೂ ಐತೆ ರೀ ನಿಮ್ಮ ಕಡೆ, ಬರ್ಕೋರಿ. ಇಲ್ಲೇ ಪ್ರಿಫರೆನ್ಸನ್ನು ಯಾವ ರೀತಿ ಕೊಡ್ತೀವಿ ಅಂತೇಳಿ ಇಲ್ಲಿ ಹಾಕ್ಬೇಕ್ರಿ. A ಇದ್ರೆ B, C, D ನಿಮ್ಗೆ ಯಾವ್ದು ಬರುತ್ತೆ ನೋಡಿರಿ. ನೀವು ಪೋಸ್ಟ್ ನೋಡ್ಕೊಂಡು ನಿಮ್ಮ ಕ್ಯಾಟಗರಿಗೆ ಯಾವ ಜಾಸ್ತಿ ಪೋಸ್ಟ್ ಅದಲ್ಲ ನೋಡ್ಕೊಂಡು ಹಾಕೋರಿ. ಡೌಟ್ ಬರ್ತಂದ್ರೆ ಇಲ್ಲಿ ಸೈಡ್ ಕ್ಲಿಕ್ ಮಾಡಿರಿ, ಬರ್ತದೆ. ಮತ್ತೆ ನೋಡ್ಕೋರಿ, ಮತ್ತೆ ಹಾಕ್ರಿ. ಸ್ನೇಹಿತರೆ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ನೇಹಿತರೆ ಎಲ್ಲ ಕೂಡ ಸೆಲೆಕ್ಟ್ ಮಾಡಿಕೊಂಡು ಓಕೆ ಒತ್ತರಿ. ಇಲ್ಲಿ ನೋಡಿರಿ, ಇಲ್ಲಿ ಪೋಸ್ಟ್ ಡೀಟೇಲ್ಸ್ ಅಂತ ಇರ್ತಾರೆ. ಇದು ಪೋಸ್ಟ್ ಡೀಟೇಲ್ಸ್ ಮೇಲೆ ಒತ್ತಿದಾಗ ನಿಮಗೆ ಆಲ್ರೆಡಿ ತೋರಿಸಿದಲ್ಲ ಆ ರೀತಿ ಬರ್ತದೆ. ಇವೆಲ್ಲ ಫಿಲ್ಅಪ್ ಮಾಡ್ಕೋರಿ. ನಿಮ್ಗೆ ಯಾವ ಬೇಕೋ ಒಟ್ಟು ಹಾಕೋರಿ. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿದ್ರಂದ್ರೆ ನೆಕ್ಸ್ಟ್ ಹೋಗುತ್ತೆ ರೀ. ಹಾಕೋಬೇಕ್ರಿ ಒಟ್ಟು ಹಾಕ್ಕೊಂಡೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ನಿಮ್ಮದು ಸಿಗ್ನೇಚರ ಮತ್ತು ಅದೇ ರೀತಿ ಫೋಟೋನ ಅಪ್ಲೋಡ್ ಮಾಡಿದ್ರಿ. ವೆರಿ ಇಂಪಾರ್ಟೆಂಟ್ ಇರೋದು ಇಲ್ಲೇ ರೀ. 1-2 ಆ್ಯಪ್ ಹೇಳ್ತೇನೆ ರೀ, 1-2 ಡೌನ್ಲೋಡ್ ಮಾಡ್ಕೋರಿ. ಅವ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ರೀ. ಸ್ವಲ್ಪ ಆಧಾರ್ ಕಾರ್ಡಿಗೆ ಇಲ್ಲಿ ಡೀಟೇಲ್ಸ್ ಕೇಳ್ತೈತಿ, ಅಲ್ಲಿಗೆ ಕೂಡ ಹೋಗಿ ಡೈರೆಕ್ಟ್ ಹೋಗಿ ಸೆಲೆಕ್ಟ್ ಆಗಿ ವಾಪಸ್ ಬರುತ್ತೆ ರೀ.
ಇಲ್ಲಿ ನೋಡಿರಿ ಇದನ್ನು ಮಾಡ್ಬೇಕಂದ್ರೆ ಮೊದಲಿಗೆ ಒಂದು ಆ್ಯಪ್ ಹೇಳ್ತೇನೆ ರೀ, ಅದನ್ನು ಪ್ಲೇಸ್ಟೋರ್ದಾಗೂ ಐತಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಆ್ಯಪ್ ಲಿಂಕ್ ಐತಿ, ಅದನ್ನು ಕೂಡ ಅಲ್ಲಿ ಹಾಕೋಬೋದು ರೀ. ಇಲ್ಲಿ 20 KB ಒಳಗೆ ಇರ್ಬೇಕು ರೀ ನಿಮ್ಮದು ಫೋಟೋ. ಏನು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಿರಲ್ಲ, ಸಿಗ್ನೇಚರ ನೀವು ಕಡಿಮೆ ಮಾಡ್ಬೇಕು ರೀ, ಕಂಪ್ರೆಸನ್ನು ಮಾಡಬೇಕು. ಅದು ಯಾವ ರೀತಿ ಮಾಡೋದು ಅಂತೇಳಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿರಿ ಸ್ನೇಹಿತರೆ. ಇದು ಬಂದು ಆನ್ಲೈನ್ ಫೋಟೋ ಹೊಡ್ಕೋದೊಂದು ಇನ್ನೊಂದು ಇರ್ತಾರೆ, ಅದು ಆ್ಯಪ್ ಕೂಡ ನಮ್ಮ ಇದ್ರೊಳಗೆ ಐತ್ರಿ. SSC ಅಂತ ಸರ್ಚ್ ಮಾಡಿದ್ರೆ ತಿಳ್ಕೊರಿ ಬರುತ್ತೆ ಅದು. SSC GD ಅಥವಾ SSC ಪೋಸ್ಟ್ ಅಂತ ಓಕೆ ಹೋಗ್ತೀರಿ, ಅಲ್ಲಿ ಬರುತ್ತೆ. ಅದನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, SSC ಆ್ಯಪ್ದು ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಅದೇ ರೀತಿ ನಿಮ್ಮದು ಫೋಟೋ ಕಂಪ್ರೆಸನ್ನ ಮಾಡ್ಕೋದು ಕೂಡ ಕೊಟ್ಟಿರ್ತೀನಿ ರೀ. ಅದೇ ರೀತಿ ನೀವು ಫೋಟೋನ ಹೊಡ್ಕೋಬೇಕಾದ್ರೆ ಹಿಂದೆ ಗಾಡಿ ಮುಂದಿಂದ ರೀ, ಅಂದ್ರೆ ಕಟ್ಟಡದ ಮುಂದಿಂತು ಹಿಂದೆ ವೈಟ್ ಬ್ಯಾಕ್ಗ್ರೌಂಡ್ ಇರ್ಬೇಕು ರೀ. ಸೆಲ್ಫಿ ಇದ್ರೆ ಸೆಲ್ಫಿ, ಇಲ್ಲ ಇನ್ನೊಬ್ರ ಕೈ ಫೋಟೋ ಹೊಡ್ಕೋಕೆ ಕೊಟ್ಟ ಫೋಟೋ ಆದರೂ ಕೂಡ ಹೊಡ್ಕೋಬೇಕು ರೀ. ಆದಷ್ಟು ಫೋಟೋ ಹೊಡ್ಕೋಬೇಕಾದ್ರೆ ನೀವೇನಿರ್ಬೇಕು, ಮಾಸ್ಕ್ ಹಾಕೊಂಡಿರಬಾರ್ದು, ಕ್ಯಾಪ್ ಹಾಕೊಂಡಿರಬಾರ್ದು. ಆರಾಮಾಗಿ ನಾರ್ಮಲ್ ವ್ಯಕ್ತಿ ಯಾವ ರೀತಿ ಇರುತ್ತಲ್ಲ ಆ ರೀತಿ ಇದ್ರೆ ನೀವು ಫೋಟೋನ ಹೊಡ್ಕೋಬೋದು ರೀ. ತಿಳಿತಲ್ಲ, ಇಲ್ಲೆಲ್ಲ ಕೂಡ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಅವನು ಕೂಡ ನೋಡಿಕೊಂಡು ನಿಮ್ಮದು ಫೋಟೋವನ್ನು ಹೊಡ್ಕೋರಿ. ಇನ್ನು ನೆಕ್ಸ್ಟ್ ರೀ, ಫೋಟೋ ಕಡಿಮೆ ಮಾಡೋದು ರೀ, ಅಂದ್ರೆ ರೀಸೈಜ್ ಮಾಡೋದು, ಅದು ಆ್ಯಪನ್ನು ಹೇಳ್ಕೊಡ್ತೀನಿ ರೀ. ಇದು ಲೈವ್ ಫೋಟೋ ರೀ, ಯಾರೂ ಕೂಡ ಹಾಕಕ್ಕೆ ಬರಲ್ಲ. ನೀವು ಬೇಕಾದಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೂ ಕೂಡ ಅವ್ರು ನಿಮ್ಗೆ ಲೈವ್ ಫೋಟೋನ ನೀವೇ ಹೊಡ್ಕೋಬೇಕು ರೀ. ಅವ್ರು ಹಿಂದೆ ಒಂದು ಗಾಡಿ ಹಿಂದೆ ನಿಂದಿರ್ಸ್ತಾರೆ, ಫೋಟೋ ಹೊಡ್ಕೋತಾರೆ, ಅದು ನಿಮ್ಮ ಫೋನ್ಯಾಗ ಮಾಡೋದಿರ್ತೈತಿ, ಅದಕ್ಕೆ ಮಾಡ್ಕೊರಿ. ಇದನ್ನೆಲ್ಲ ಕೂಡ ಈಗ ಫೋನ್ಯಾಗ ಹಾಕಕತ್ತೀರಿ, ಅದ್ರ ಕೂಡ ಒಂದೊಂದು ಡೌಟ್ ಇರ್ತಲ್ಲ, ಅದಕ್ಕೆ ಐತ್ರಿ. ಇವನ್ನೆಲ್ಲ ಕೂಡ ಹಾಕ್ಕೊಂಡು ಫೋಟೋನ ಹಾಕೋಬೇಕು ರೀ. ಹೊಳ್ಳಿ ಇಲ್ಲಿ ನೋಡಿರಿ, ಇದೇ ಆ್ಯಪ್ ರೀ. ಇಷ್ಟೊತ್ತನ ಏನು ಹೇಳಿದ್ನಲ್ಲ ರೀ, ಇದನ್ನು ಗೂಗಲಲ್ಲಿ ಪ್ಲೇಸ್ಟೋರಲ್ಲಿ ಸರ್ಚ್ ಹೊಡ್ರಿ, ಬರ್ತೈತಿ. ಸರ್ಚ್ ಹೊಡೆದು ಆಮೇಲೆ ನೀವು ಕೂಡ ಇದನ್ನು ಹಾಕೋಬೋದು ರೀ. ತಿಳಿತಲ್ಲ, ಇದ್ರ ಮೇಲೆ ಹಾಕೋರಿ. ಓಕೆ, ಅದನ್ನು ಡೌನ್ಲೋಡ್ ಮಾಡ್ಕೋರಿ. ನಾನು ಆಲ್ರೆಡಿ ಡೌನ್ಲೋಡ್ ಐತಿ, ಅಪ್ಡೇಟ್ ಬಂದೈತಿ, ಅಪ್ಡೇಟ್ ಮಾಡಿಕೊಂಡು ಓಪನ್ ಮಾಡ್ತೀವಿ ರೀ. ಇದನ್ನು ಡೌನ್ಲೋಡ್ ಮಾಡ್ಕೋರಿ. ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತ್ರಿ, ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೀವಿ, ವಾಟ್ಸಪ್ ಗ್ರೂಪ್ದಾಗೂ ಹಾಕ್ತೀವಿ ರೀ. ತಿಳಿತಲ್ಲ. ಓಕೆ, ನಾನು ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ನೋಡಿರಿ. ಓಕೆ ರೀ, ಅದನ್ನು ಓಪನ್ ಒತ್ತಿದ ತಕ್ಷಣ ಈ ರೀತಿ ಬರುತ್ತೆ, ಚಾಯ್ಸ್ ಫೋಟೋ ಅಂತೇಳಿ. ಆಲ್ರೆಡಿ ಸಿಗ್ನೇಚರ್ ಏನೇನು ಮಾಡ್ಕೊಂಡಿರ್ತಾರಲ್ಲ, ಆ ಸಿಗ್ನೇಚರ್ದು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೇಕು ರೀ. ಅಪ್ಲೋಡ್ ಮಾಡಿರಿ. ಇಲ್ಲಿ ನಿಮ್ದು ಯಾವ ಫೋಟೋ ಇರುತ್ತಲ್ಲ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊರಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಷ್ಟು KB ಬೇಕಂತ ಆಲ್ರೆಡಿ ನಮ್ಗೆ ಏನು ರೀ, 20 KB ಒಳಗಡೆ. 20 KB ಒಳಗಡೆ ಬರ್ಬೇಕಂದ್ರೆ ಇಲ್ಲಿ ಒಂದು 17 KB ಹಾಕಿರಿ. 17 KB ಹಾಕಿದ್ರಂದ್ರೆ ಅಲ್ಲಿ ಬರತ್ತತ್ರಿ ಅಷ್ಟು. 17 KB ಹಾಕಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕಂಪ್ರೆನ್ಸ್ ಒತ್ತಿದ್ರಂದ್ರೆ ಇಲ್ಲಿ ರೆಡ್ಯೂಸನ್ನು ಒತ್ತಿದ್ರಂದ್ರೆ ಅದು ಆಟೋಮೆಟಿಕ್ಕಾಗಿ 17 KB ಆಗಿ ಬರುತ್ತೆ. ಅದು ಎಷ್ಟೇ ಇದ್ದರೂ 17 KB ಆಗ್ತದೆ ರೀ. ಓಕೆ, ಅದನ್ನು ಸೇವ್ ಆಗುತ್ತೆ ರೀ, ಇಲ್ಲಿ ಆಟೋಮೆಟಿಕ್ ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ಮತ್ತೆ ಆ್ಯಪ್ ಅಲ್ಲಿ ಆಲ್ರೆಡಿ ಏನು ಹೇಳಿದ್ನಲ್ಲ, ಆದಷ್ಟು ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲ ಇದನ್ನು ಮಾಡ್ಕೊರಿ. ಮಾಡ್ಕೊಂಡಂದ್ರೆ ಮುಗಿತ್ರಿ. ಮಾಡ್ಕೊಂಡ್ಮೇಲೆ ಡೈರೆಕ್ಟ್ ಇಲ್ಲಿ ಬಂದು ಆಲ್ರೆಡಿ ಅಲ್ಲಿ ಸ್ಕಿಪ್ ಮಾಡಿಬಿಟ್ಟಿರ್ತೀರ, ನಿಮ್ಮ ಕಡೆ ಆಲ್ರೆಡಿ ಏನಿರ್ತಾರೆ ಇದನ್ನು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೆಲ್ಲ ಫೋಟೋ ಕೂಡ ರೆಡಿ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಲಿಕೇಶನ್ನ ಹಾಕಿರಿ. ತಿಳಿತಲ್ಲ, ಅಪ್ಲಿಕೇಶನ್ನ ಹಾಕೋಕ್ಕಿಂತ ಮೊದಲು ಎಲ್ಲ ರೆಡಿ ಇರ್ತಾವೆ. ಡೈರೆಕ್ಟ್ ಇಲ್ಲಿ ಅಪ್ಲಿಕೇಶನ್ದ ಫೋಟೋ ಚಾಯ್ಸ್ ಮಾಡಿಕೊಂಡು ಹಾಕಿದ್ರಿಂದ ಈ ರೀತಿ ಸಕ್ಸಸ್ ಬರುತ್ತೆ ರೀ. ಮುಗಿತ್ರಿ, ಸಕ್ಸಸ್ ಆತ್ರಿ. ನೀವು ಅಪ್ಲಿಕೇಶನ್ ಹಾಕಿದ್ದು ಸಕ್ಸಸ್ ಆತ್ರಿ. ಹಾಗಿದ್ದರೆ ನಂದು ಫೀಸ್ ತುಂಬೇಕ್ರಿ. ನಾವು OBC ಅಭ್ಯರ್ಥಿದ್ದೀನಿ, ಒಂದು 100 ರೂಪಾಯಿ ತುಂಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಕೊರಿ. ಇದನ್ನೆಲ್ಲ ಕೂಡ ಡೀಟೇಲ್ಸ್ ಕೇಳ್ತದೆ. ಸಕ್ಸಸ್ ಮೇಲೆ ಓಕೆ ಹೋಗ್ತದ್ರಿಂದ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒತ್ತಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿ ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿದ ಮೇಲೆ ನೆಕ್ಸ್ಟ್ ನೋಡಿರಿ ಈ ರೀತಿ ಬರುತ್ತೆ ರೀ ಸ್ನೇಹಿತರೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಒತ್ತಿದ ಮೇಲೆ ನೆಕ್ಸ್ಟ್ ಈ ರೀತಿ ಅಗ್ರಿ ಬರುತ್ತೆ. ಇದನ್ನು ಮಾಡಿ ಕ್ಯಾಪ್ಚಾ ಹಾಕೋರಿ. ಕ್ಯಾಪ್ಚಾ ಹಾಕ್ಕೊಂಡು ವಾಪಸ್ಸು ಸಬ್ಮಿಟ್ ಒತ್ತಿರಿ. ತಿಳಿತಲ್ಲ, ಸಬ್ಮಿಟನ್ನು ಒತ್ತಿದ್ರಂದ್ರೆ ಮುಗೀತು ರೀ, ನಿಮ್ಮದು ಫೈನಲ್ ಆದಂಗೆ ರೀ. ನೆಕ್ಸ್ಟ್ ಇಲ್ಲೊಂದು ಫಾರ್ಮ್ ಬರುತ್ತೆ ರೀ. ಈಗ ಡೈರೆಕ್ಟ್ ನಿಮ್ದು ಏನಾದರೂ ಫೀಸ್ ತುಂಬಿದಿಲ್ಲ ಅಂದ್ರೆ ಮಹಿಳೆಯರಿಗೆ ಮತ್ತು SC ST ಅಭ್ಯರ್ಥಿಗಳಿಗೆ ಡೈರೆಕ್ಟ ಇದು ಪ್ರಿಂಟನ್ನು ಒತ್ಕೋಬೋದು ರೀ, ಪ್ರಿಂಟನ್ನು ತಕ್ಕೋಬೋದು ರೀ. ತಿಳಿತಲ್ಲ, ಪ್ರಿಂಟನ್ನು ತಕ್ಕೋಬೋದು. ಇಲ್ಲಪ್ಪ ಅಂದರೆ ನೀವೇನಾದರೂ OBC ಕ್ಯಾಂಡಿಡೇಟ್ ಆಗಿದ್ರಂದ್ರೆ ಅಥವಾ EWS ಅಥವಾ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಇಲ್ಲೊಂದು ಪ್ರಿಂಟ್ ಮಾಡೋದು ಬರುತ್ತೆ ರೀ. ಅದನ್ನು ಪ್ರಿಂಟನ್ನು ಇಲ್ಲಿ ರಿಸಿಪ್ಟ್ ಬರುತ್ತೆ ರೀ. ಒಂದು ಏನದ ಅಮೌಂಟನ್ನು ತುಂಬೋ ರಿಸಿಪ್ಟ್ ಬರುತ್ತೆ, ಅದಕ್ಕೆ 100 ರೂಪಾಯಿ ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಏನೈತಲ್ಲ ಪ್ರಿಂಟನ್ನು ತಕ್ಕೋಬೋದು ರೀ. ಫೈನಲ್ ಪ್ರಿಂಟ್ ಕೂಡ ಬರುತ್ತೆ. ಪ್ರಿಂಟ್ ತೊಗೊಂಡು ಅದನ್ನು ನಿಮ್ಮ ಜೆರಾಕ್ಸ್ ಇಟ್ಕೋರಿ ಸ್ನೇಹಿತರೆ. ಇದನ್ನು ಪ್ರಿಂಟ್ ಅಪ್ಲಿಕೇಶನ್ ಒತ್ತಿದ್ರೆ ಇಲ್ಲೇ ನಿಮ್ಮದು ಪ್ರಿಂಟ್ ಬರುತ್ತೆ. ಡೈರೆಕ್ಟಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋರಿ. ಅದೇ ರೀತಿ ಪ್ರಿಂಟನ್ನು ತಗ್ಸೋರಿ. ಕೆಲವೊಂದು ಸಾರಿ ಅದು ನಿಮ್ದು ಏನಾದರೂ ಫೋನ್ ಏನಾದರೂ ಕಳೀತಪ್ಪ ಅಂದ್ರೆ ಆ ಸಮಯದಾಗ ನಿಮ್ದು ಎಲ್ಲ ಡೀಟೇಲ್ಸ್ ಕಳ್ಕೊಂಡು ಬಿಡ್ತೀರಿ. ಅದಕ್ಕಾಗಿ ಅದನ್ನು ಜೆರಾಕ್ಸ್ ಇಟ್ಕೊಂಡ್ರಂದ್ರೆ ಮನೆಯಾಗಂತರೂ ಇದ್ದೇ ಇರ್ತೈತಿ, ಸೇಫಾಗಿ ಇಟ್ಕೋತೀರಿ. ತಿಳಿತಲ್ಲ, A to Z ಇದರಲ್ಲಿ ಮಾಹಿತಿ ಕೂಡ ತಿಳಿಸ್ಕೊಟ್ಟು. ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವೇನಾದರೂ SSC GDಗೆ ಸಂಬಂಧಿಸಿದಂತೆ
ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸ್ ಏನಾದರೂ ಹುಡುಕಾಡ್ತಿದ್ರಂದ್ರೆ ಬೆಸ್ಟ್ ಸಿಲೆಬಸ್ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ ರೀ. ಇಂಟ್ರೆಸ್ಟ್ ಇರೋರು 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ SSC GD ಅಂತ ಹಾಕಿದ್ರಿಂದ ಸಂಪೂರ್ಣವಾದ ನೋಟ್ಸನ್ನು ಮಾಹಿತಿನ ಕೊಡಲಾಗ್ತದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈಗ ಮಾತ್ರ 150 ರೀ. ನೆಕ್ಸ್ಟ್ ಅದರ ಬೆಲೆ ಬಂದು 200 ಅಥವಾ 250 ರೂಪಾಯಿ ಆಗ್ತದೆ ರೀ. ಅದಕ್ಕಾಗಿ ಈಗ ಆಫರ್ ಐತಿ, ಈಗ ತಗೋರಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.